welcome back to my YouTube channel. And after a long time, I guess after a 4 to 5 months ಆದಮೇಲೆ ಈ ವ್ಲಾಗ್ ಮಾಡ್ತಾ ಇರೋದು. ಹೇಳ್ಬೇಕಂದ್ರೆ ಆನೆಸ್ಟಾಗಿ ಹೇಳ್ಬೇಕಂತಂದರೆ ನಿನ್ನೆ ನಾನು ಒಂದು ವ್ಲಾಗ್ ಮಾಡಿದ್ದೆ, ಯುಗಾದಿ ಹಬ್ಬದ ವ್ಲಾಗು. ಬಟ್ ಅದು ಎಡಿಟಿಂಗ್ ಟೈಮಲ್ಲಿ ಲಾಸ್ಟ್ 2 ಕ್ಲಿಪ್ಪಿಂಗ್ ಬಿಟ್ಟು ಮಿಕ್ಕಿದೆಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ. ಸೊ ಇಟ್ಸ್ ಓಕೆ, ಪರವಾಗಿಲ್ಲ ಅಂತ ಹೇಳಿ ಇವತ್ತು ನಾನು ಇನ್ನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಯಾರೆಲ್ಲ ಕೇಳ್ತಾ ಇದ್ರು ಯಾಕೆ ಐಶು ವ್ಲಾಗ್ ಮಾಡ್ತಾ ಇಲ್ಲ, ಮಾಡಲ್ವಾ ಆಗಿದ್ರೆ ಅಂತೆಲ್ಲ, ಅವ್ರಿಗೆ ದಿಸ್ ಇಸ್ ದ ಆನ್ಸರ್. ನಿಮಗೋಸ್ಕರ ಈ ವ್ಲಾಗ್ ಮಾಡ್ತಾ ಇರೋದು. ಆ್ಯಂಡ್ ಎಸ್, ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ, ಇಷ್ಟು ದಿನ ಆದ್ರೂ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ರಿ, ಅಷ್ಟೇ ಚೆನ್ನಾಗಿದ್ದೀರಲ್ಲ, ನಿಮ್ಮೆಲ್ರಿಗೋಸ್ಕರ ಈ ವ್ಲಾಗ್. ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಇವತ್ತಿನ ಸ್ಪೆಷಲ್ ನಾನ್ ವೆಜ್. ಆ್ಯಂಡ್ ಇಷ್ಟು ದಿನ ಅನನ್ಯ ಮತ್ತು ಋತು ಇಬ್ಬರೂ ಇರಲಿಲ್ಲ, ಅವರು ಬೆಂಗಳೂರಿಗೆ ಹೋಗಿದ್ರು. ಇವತ್ತು ಋತು ಬಂದಿದ್ದಾನೆ, ಅವನು ಕಾಲೇಜ್ ಮುಗಿಸ್ಕೊಂಡು ಅವನು ಆಫ್ಟರ್ನೂನೇ ಬಂದ. ಅನನ್ಯ ಇನ್ನೂ ಬಂದಿಲ್ಲ, ಅವಳು ವರ್ಕ್ ಮುಗಿಸ್ಕೊಂಡು ಬಸ್ಸೆಲ್ಲ ತುಂಬ ರಶ್ ಇದೆ ಅಂತ ಹೇಳ್ತಾ ಇದ್ಲು. ಅವಳಿನ ಆನ್ ದಿ ವೇ ಅಲ್ಲಿದ್ದಾಳೆ. ಅವಳು ಬರಲಿ ಅವಳನ್ನು ತೋರಿಸ್ತೀನಿ, ಋತುನು ತೋರಿಸ್ತೀನಿ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ಅಂದ್ಕೊಂಡಿದ್ದೀನಿ ಚಿನ್ವಿ ಇದು ಫೇಸ್ ರಿವೀಲ್ ಮಾಡೋಣ ಅಂತ. ಬಿಕಾಸ್ ಇಷ್ಟು ದಿನ ನೀವು ವೆಯ್ಟ್ ಮಾಡಿದ್ದೀರ ಗೈಸ್, ಇನ್ನೂ ತುಂಬ ದಿನ ವೆಯ್ಟ್ ಮಾಡಿಸೋದು ಬೇಡ. ಆದಷ್ಟು ಬೇಗ ನಾನು ಇದೇ ವ್ಲಾಗಲ್ಲಿ ಫೇಸ್ ರಿವೀಲ್ ಮಾಡ್ತೀನಿ. ಬಟ್ ಇವಾಗ ಆಲ್ರೆಡಿ ಈವ್ನಿಂಗ್ ನೈಟ್ ಆಗೋಗಿ ಬಂದಿದೆ. ಸೊ ಇವಾಗ ಮಾಡಲ್ಲ, ನೆಕ್ಸ್ಟ್ ಡೇ ಮಾರ್ನಿಂಗ್ ಇದೇ ವ್ಲಾಗ್ ಕಂಟಿನ್ಯೂ ಮಾಡ್ತೀನಲ್ಲ, ಅವಾಗ ಮಾಡ್ತೀನಿ. ಎಸ್, ಕಮ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಫೇಸ್ ರಿವೀಲ್ ಮಾಡೋಕ್ಕೆ ಅಂತ ಹೇಳಿ ಈ ವ್ಲಾಗ್ ಮಾಡಿದ್ದೆ ಅದಕ್ಕೋಸ್ಕರ. ಆ್ಯಂಡ್ ಎಸ್, ಈ ವ್ಲಾಗಲ್ಲೇ ರಿವೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ಟೈಮ್ ನಾವು ಕೌಂಟ್ ಡೌನ್ ಹೇಳೋಣ ಗೈಸ್. ಜಾಸ್ತಿ ಕೌಂಟ್ ಏನಲ್ಲ ಬೇಡ. 0, 1, 2, 3. ಆಲ್ರೆಡಿ ನಿದ್ದೆ ಬಂದಿದೆ ಸ್ನಾನ ಮಾಡಿರೋದಕ್ಕೆ. ಸ್ನಾನ ಮಾಡಿ ಯೂಶಲಿ ಮಲಗಿಸ್ಬಿಡ್ತೀವಿ. ನಿದ್ದೆ ಬಂದಿದೆ ಬಂಗಾರನಿಗೆ, ನಿದ್ದೆ ಬಂದಿದೆ ಅಲ್ಲಮ್ಮ ನಿಮಗೆ. ಇಷ್ಟು ದಿನ ವೆಯ್ಟ್ ಮಾಡ್ತಿದ್ರಿ, ಇವಾಗ 11 ಕಂಪ್ಲೀಟ್ ಆಗಕ್ಕೆ ಬರುತ್ತೆ. ನೆಕ್ಸ್ಟ್ ಮಂತ್ ದಿಸ್ ಇಸ್ ಬರ್ಡೇ, 1 year ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟ್ ಮಂತಿಗೆ. ದಟ್ಸ್ ಆಲ್ ಗೈಸ್. ಈ ಕ್ಲಿಪ್ಪಿಂಗ್ನ ಮುಂಚೆನೇ ಹಾಕಿರ್ತೀನಿ, ಬಿಕಾಸ್ ಇಲ್ಲಾಂದರೆ ಈ ವಿಡಿಯೋ ಪೂರ್ತಿ ಬ್ಲರ್ ಮಾಡಬೇಕಾಗುತ್ತೆ. ಈ ವಿಡಿಯೋ ಮಾಡಿದ್ರು ನಿಮಗೆಲ್ಲರೂ ಫೇಸ್ ಕಾಣಿಸಲ್ಲ ಅಂತ ರಿವೀಲ್ ಆಗಿರೋ ಕ್ಲಿಪ್ಪಿಂಗ್ನ ಫಸ್ಟ್ ಹಾಕಿ ಮಿಕ್ಕಿದೆಲ್ಲ ಆಮೇಲೆ ಬರುತ್ತೆ. ದಿಸ್ ಇಸ್ ದಿ ಫಸ್ಟ್ ಟೈಮ್ ನಾನು ನಾನ್ ವೆಜ್ ಮಾಡ್ತಾ ಇರೋದು. ದಿಸ್ ಇಸ್ ದಿ ನಾನ್ ವೆಜ್ ಸಾಂಬಾರ್. ಇನ್ನು ನೀರು ಹಾಕಬೇಕು, ಇನ್ನು ಆಗಿಲ್ಲ, ಇವಾಗ ಸ್ಟಾರ್ಟ್ ಮಾಡಿರೋದು. ಐ ಗೆಸ್ ಏನು ಗೊತ್ತಾ, ಇಲ್ಲಿ ತನಕ ನನ್ನ ಲೈಫಲ್ಲಿ ನಾನು ನಾನ್ ವೆಜ್ ಏನೂ ಮಾಡಿಲ್ಲ ಗೈಸ್. ದಿಸ್ ದಿ ಫಸ್ಟ್ ಟೈಮ್ ನಾನು ಮಾಡ್ತಾಯಿರೋದು. ನಾನ್ ವೆಜ್ ನನಗೆ ಯಾವತ್ತೂ ಮಾಡಿಲ್ಲ. ವೆಜ್ ಐ ವಿಲ್ ಡೂ, ವೆಜ್ ನಾನು ಆಲ್ಮೋಸ್ಟ್ ಎಲ್ಲ ಮಾಡ್ತೀನಿ. ಬಟ್ ನಾನ್ ವೆಜ್ ನಾನು ಇಲ್ಲಿ ತನಕ ಒಂದೂ ಯಾವತ್ತೂ ಮಾಡಿರಲಿಲ್ಲ. ದಿಸ್ ಇಸ್ ದಿ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್. ಇವಾಗ ಅನ್ನಿಸ್ತಿದೆ ನಾನ್ ವೆಜ್ ಇಷ್ಟು ಈಸಿ ಅಲ್ಲ ವೆಜ್ಗಿನ ಅಂತ. ಬಟ್ ನಂದೇ ರೆಸಿಪಿ ಅಲ್ಲ, ಅಮ್ಮನ ರೆಸಿಪಿ. ಅಮ್ಮನೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಟ್ಟಿದ್ದು, ನಾನು ಜಸ್ಟ್ ಗ್ರೈಂಡ್ ಮಾಡಿ ಇಲ್ಲಿ ಬಂದು ಅಮ್ಮ ಹೇಳ್ದಂಗೆ ಮಾಡ್ತಾಯಿದ್ದೀನಿ. ಅಷ್ಟು ಈಸಿ ಅಂತ ಅನಿಸ್ತಿದೆ. ಈಗ ನೋಡ್ತೀವಿ ಬ್ಯಾಕ್ಗ್ರೌಂಡ್. ಎಸ್, ಸಾಂಬಾರಿಂದ ನೀರಾಕಿ ಎಷ್ಟು ಸಾಂಬಾರು ಮಾಡಿದ್ಯಾ? ಗಟ್ಟಿಗೆ ಇತ್ತಲ್ಲ ಸಾಂಬಾರು. ಈಗ ಸರಿಯಾಗಿದ್ದ? ಟೇಸ್ಟ್ ಸರಿಯಾಗಿತ್ತಾ? ಮುದ್ದು ಚಿನ್ವಿ, ಮುದ್ದೆಲಿ ಐಚಿ ಏನು ಮಾಡ್ತಿರೋದು ನೀನು? ಏನು ಮಾಡ್ತಿರೋದು ಮುದ್ದಮ್ಮ? ಮುದ್ದು ಏನು ಮಾಡ್ತಿದ್ಯಾ ನೀನು? ಏನು ಮಾಡ್ತಾ ಇರೋದು ನೀನು? ಗೈಸ್, ಒಂದು 4 month, ಐ ಗೆಸ್ 5th ಮಂತಲ್ಲಿ ಮೋಡಿ ಕೊಟ್ಟಿರೋದು. ಈಗ ಆಲ್ರೆಡಿ ಎಷ್ಟು ಬೆಳೆದ್ಬಿಟ್ಟಿದೆ. ಅವ್ನಿಗೆ ಆಯಿಲ್ ಅಪ್ಲೈ ಮಾಡಿರೋದೆಲ್ಲ ವ್ಲಾಗ್ ಮಾಡಿದ್ದೇನೆ ನೀವು ಯುಗಾದಿ ಹಬ್ಬದಲ್ಲಿ. ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ ಕ್ಲಿಪ್ಪಿಂಗ್ಸ್. ಸೊ ಅವನಿಗೆ ಅಲ್ಲಿ ಬಂದಿದೆ, ಅದೇ ಅಪ್ಡೇಟು ಇಷ್ಟು ದಿನ ಅಲ್ಲಿ. ಮುದು ಇಲ್ಲೋಡು, ಇಂಟ್ರೆಸ್ಟ್ ಇಲ್ಲ. ಚಿನ್ಮ ಇಲ್ಲೋಡು, ಯಾವಾಗಾದ್ರೂ ನಗ್ಬೇಕಾದ್ರೆ ತೋರಿಸ್ತೀನಿ ಗೈಸ್. ಋತು ಏನು ಮಾಡ್ತಾನೆ ಅಂತ ತೋರಿಸ್ತೀನಿ ಬನ್ನಿ. ಓವರ್ ಟು ಯು. ಇವನ ಸಾಂಬಾರಿಗೆ ಬಿಟ್ಟು ಹೋಗಿರೋದು. ಜಸ್ಟ್ ನೋಡ್ಕೋತವನಷ್ಟೇ ಉಕ್ಕದಂಗೆ. ಅವ್ನು ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಮಾಮ ಏನು ಮಾಡ್ತಾ ಇದ್ದೆ ಮುದ್ದು? ಇಲ್ಲಿ ಬಾ. ಮುದ್ದು ಮಾಮ ಎಲ್ಲ
ಅಲ್ಲಿ ಮಾಮ ಎಸ್ ಯಾರ ಥರ ಇದ್ದಾನೆ ಅಂತ ಕಮೆಂಟ್ ಮಾಡಿ ನನಗೆ. ಚಿನ್ನು ಯಾರ ಥರ ಕಾಣಿಸ್ತಾನೆ, ಯಾರ ಥರ ಇದ್ದಾನೆ ಅಂತ. ಅಲ್ಲಮ್ಮ ಐ ಬಂಗಾರ ಚಿಕ್ಕಿ ಬರ್ತಾಳಮ್ಮ ಇವತ್ತು. ಅಲ್ಲಮ್ಮ ಇಟ್ಕೊಂಡು ಮುದ್ದಾಡ್ಬಿಡ್ತಾಳೆ ಫುಲ್ಲು. ಅವಳು ಬಂದ್ಬಿಟ್ರೆ ಇಲ್ಲಿ ಟೀಚ್ ಕೆಳಗಡೆ 2 ಮೇಲೆರಡು 4 ಬಂದಿದೆ ಗೈಸ್. ಮೇಲೆರಡು ಕೆಳಗಡೆ. ಒಂದು ಸಾಂಬಾರ್ಗೆ ಎಷ್ಟು ಜನ ಚೇಂಜ್ ಆಗ್ತಾರೆ ಅಂದರೆ ಅದಕ್ಕೆ ಅದು ಎಲ್ಲರ ಕೈ ರುಚಿನೂ ಸೇರ್ಕೊಂಡು ಟೇಸ್ಟ್ ಬರೋದು. ಹಾಯ್ ಮಾಡಮ್ಮ ನನ್ನ ಬ್ಲಾಗಿಗೆ ಎಷ್ಟೊಂದು ದಿನ ಆಗಿ 5 months ಆದಮೇಲೆ ನಾನು ಬ್ಲಾಗ್ ಮಾಡ್ತಾ ಇರೋದು. ಮೊದಲೇ ಅದು ಖುಷಿ ಎಲ್ಲಾರು ಬಂದ್ಬಿಟ್ರೆ ಅಲ್ಲಮ್ಮ. ಚಿನ್ನಮ್ಮ ಚಿನ್ನಮ್ಮ ಇಲ್ಲೋಡು ಇಲ್ಲೋಡು. ಕ್ಲಿಪ್ಪಿಂಗ್ ನಾನು ಫಸ್ಟ್ ಏನಕ್ಕೆ ಹಾಕಿದ್ದೆ ಅಂತಂದರೆ ಒಂದು ಫೇಸ್ ರಿವೀಲಿಂದು, ಇಲ್ಲಾಂದರೆ ಈ ವ್ಲಾಗ್ ಪೂರ್ತಿ ಬ್ಲರ್ ಮಾಡಬೇಕಾಗುತ್ತೆ. ದಟ್ಸ್ ಎ ರೀಸನ್. ಇವರಿಬ್ರು ನೋಡಿ ಸೇಮ್ ಅನಿಸ್ತಾರ ಅಂತ ಹೇಳಿ ನನಗೆ. ಬಿಕಾಸ್ ಆಲ್ಮೋಸ್ಟ್ ನನ್ನ ರಿಲೇಟಿವ್ಸ್ ಎಲ್ಲರೂ ಹೇಳೋದು ಅದೊಂದೇ, ಋತು ಥರ ಇದ್ದಾರೆ, ಋತು ಥರ ಅವನೇ ನೋಡೋಕ್ಕೆ ಅಂತ. ಹಿಂಗೆ ತಿರುಗು ಮುದ್ದಮ್ಮ, ಋತು ಥರ ಅವನೇ ಸಿನ್ವಿ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲರೂ. ಋತು ಅವನ ಏಜಲ್ಲಿ ಇದ್ದಾಗ, ಅವನು ಎಷ್ಟು ಮಂತ್ಸ್ ಇದ್ದಾನೆ ಆ ಥರ ಇದ್ದಾಗ ಎಕ್ಸಾಕ್ಟ್ ಸೇಮ್ ಗೈಸ್. ಅವ್ನ ಫೋಟೋಸ್ ಎಲ್ಲ ನೋಡಿದ್ರೆ ಇದೇ ಆಟ ಬರೀ ಆಡೋದಿವು. ಅವನು ಎಷ್ಟು ಡೇಸ್ ಆದಮೇಲೆ ಆದರೂ ಬರಲಿ, 15 days 1 month ಅವನು ಐಡೆಂಟಿಫೈ ಮಾಡ್ತಾನೆ. ಸ್ಮೈಲ್ ಕೊಟ್ಬಿಡ್ತಾನೆ ಫಸ್ಟೇ ಬರ್ತಿದ್ದಂಗೆ. ಇದು ಇಲ್ಲೋಡಮ್ಮ, ಇದು ದೊಡ್ಡ ಮಂಕಿ, ಇದು ಚಿಕ್ಕ ಮಂಕಿ. ಹೋಗೋ ಹೋಗೋ. ಬೇಡ ಬೇಡ ಬೇಡ, ಅಲ್ಲೇ ಇರು ನೀನು, ಅಲ್ಲೇ ಇರು. ಏನು ಮಾಡ್ತಿದ್ಯಾ ಚಿನ್ನು ನೀನು? ಸುನಿಗೆ ಲ್ಯಾಪ್ಟಾಪ್ಸು ಫೋನ್ ಏನು ಕಾಣಿಸಂಗಿಲ್ಲ. ಬಟ್ ಅದರಲ್ಲಿ ಏನು ಬರೋದು ಬೇಡ, ಸುಮ್ಮನೆ ಅದನ್ನು ಒತ್ತೋದು ಮುಟ್ಟೋದು. ಆ್ಯಂಡ್ ಸಿ ಹೂ ಇಸ್ ಯೋರ್ ಬಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ಲು. ಇವಾಗ ಒಂದು 5 minutes ಏನೋ ವರ್ಕ್ ಇದೆ ಅಂತ ಹೀಗೆ ಮುಗಿಸಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲ್ಕೊಬಿಡೋದೆ. ಊಟ ಮಾಡದೆ ಇವಳೆ ಸಿಕ್ಕಾಪಟ್ಟೆ ನಮ್ಮ ಮನೇಲಿ ಜಾಸ್ತಿ ನಾನ್ ವೆಜ್ ಬಗ್ಸ್ಕೊಳ್ಳೋದು ಇವಳೆ. ನಾನ್ ವೆಜ್ ಇದು ಎಷ್ಟು ಈಗ ಒಂದು 5 months ಆದಮೇಲೆ 4.5 months ಆದಮೇಲೆ ನಾನು ವ್ಲಾಗ್ ಮಾಡ್ತಿರೋದು ನೋಡಿ. ನೆನ್ನೆ ಮಾಡಿ ಡಿಲೀಟ್ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಈ ಸತಿ ಇವತ್ತು ಫುಲ್ ಕೇರ್ಫುಲ್ಲಾಗಿ ಮಾಡ್ತಾಯಿದ್ದೀನಿ. ಚಿನ್ವಿ ಫೇಸ್ ರಿವೀಲ್ ಮಾಡೋದಿದೆ ವ್ಲಾಗಲ್ಲಿ. ಇದೊಳಿಗೆ ಅವನು ಇದ್ಬಿಟ್ರೆ ಮುಗ್ದೋಯ್ತು, ಏನು ಬೇಡ. ಇಲ್ಲಿ ಬಾ ಬಡದ ಲ್ಯಾಪ್ಟಾಪ್ ಐತಲ್ಲ ಅವನಿಗೆ, ಲ್ಯಾಪ್ಟಾಪ್ ಎತ್ತಿಟ್ಟಲ್ಲ, ಅದಕ್ಕೆ ನೀನು ಕೊಡು ಅಂತ. ಇಲ್ಲ ಬಾ ಕೊಡ್ತೀರ ಬಾ. ತಿನ್ವಿದ ಊಟ ಆಗಿದೆ ಇವಾಗ. ಇಲ್ಲ ಚಿನ್ನಮ್ಮ ಇಲ್ಲೋಡು. ಇವಾಗ ನಾವು ಊಟ ಮಾಡಿಕೊಂಡು ಬಂದ್ಬಿಡ್ತೀವಿ. ನಾನ್ ವೆಜ್ ಸಾಂಬಾರ್ ಮತ್ತೆ ಪಲ್ಯ 2 ಮಾಡಿರೋದು. ಮಾರ್ನಿಂಗು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಸದ್ಯಕ್ಕೆ ಅಷ್ಟೇ ಮಾಡಿದ್ದು. ಬಿಕಾಸ್ ಏನು ಬಿರಿಯಾನಿ ಯಾರು ಹೇಳಿದಂಗಂತ ಮಧ್ಯಾಹ್ನ ಇನ್ನ ತಿಂದಿದ್ಯಾ ನನ್ಯ? ಮಧ್ಯಾಹ್ನ ಬೆಳಗ್ಗೆ ಮತ್ತೆ ಅದೇ ನೋಡಿ ಗೈಸ್, ದಿನ ತಿಂದ್ರು ಬೇಜಾರಾಗಲ್ಲ ನಾನ್ ವೆಜ್ ಅಲ್ವಾ. ಪಕಸ್ಕೊಳ್ಳೋದು ಇವಳೆ. ಹೊಟ್ಟೆ ನೋವು. ತಟ್ಟೆ ತೋರ್ಸಲ್ಲ ಗೈಸ್, ದೃಷ್ಟಿ ಆಗುತ್ತೆ ಅಂತ. ಏನ್ ಪ್ರಾಬ್ಲಮ್ ನಿಂದು? ಏನ್ ಪ್ರಾಬ್ಲಮ್ ನಿಂದು? ಮಾಮಗ್ನ ಅಪ್ಪಾಜಿನೇ ಮಲಗ್ಸದ ಇವ್ನ. ಕಡೆ ನಿಜ ಹಾಕ್ಲು. ಮಲಕ್ಕತ್ತಾನೆ. ಇಲ್ಲ ಐತೆ ಇಲ್ಲ ಅವನೇ. ಬಾ ಮಗ್ನೆ ಕುಚ್
ಅವ್ನು ಕರ್ಕೊಂಡು ಹೋಗಿ ಈಗ ಆಚೆ ನಾವು ಅವ್ನು ಮಲಸ್ಬೇಕು ಅಂದ್ರೆ ಬಾಲ್ ಹ್ಞೂ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲ ಇನ್ನು ನೀರು ಕುಡಿದಿಲ್ಲ, ನೀರು ಕುಡಿಯಾಗಿ ಇಟ್ಟಿದ್ದೀನಿ. ಅಮ್ಮ ಹಾಲು ಕಾಯಿಸಿಟ್ಟವ್ರೆ, ಅದನ್ನು ಕುಡಿಬೇಕು. ಆ್ಯಂಡ್ ಅಮ್ಮ ಬಿರಿಯಾನಿಗೆ ರೆಡಿ ಮಾಡ್ಕೋತವ್ರೆ. ಅನನ್ಯ ಎತ್ತಿನ ಇವಾಗ ಕಣ್ಣು ಹೊತ್ಕೊಂಡು ನಿಂತವಳೆ ಇಲ್ಲಿ. ಆ್ಯಂಡ್ ಇಲ್ಲಿ ಚಿನ್ನಿ ಆಟಾಡ್ತಾನೆ. ಇಲ್ಲ ಮಾಮ ಬಂದಿತ್ತು, ಬ್ರೇಕ್ಫಾಸ್ಟ್ ಮಾಡ್ತಾರೆ. ಚಿನ್ನು ಹಿಂಗೆ ನೋಡ್ತವನೆ ನೋಡು. ಚಿನ್ನು ಇಲ್ಲಿ ಕಿತ್ತಾಕ್ದೇನು ಕಿತ್ತು ಮುರ್ದೆ ಹೋಯ್ತು. ಹೋಯ್ತು ಬಿಡು, ಹೋಯ್ತು. ಎಲ್ಲಾದ್ನೂ ಕಳ್ಸು. ದೊಡ್ಡನಾಯ್ತ ಆಲ್ರೆಡಿ ಅಷ್ಟೊಂದೆಲ್ಲ ಕಿತ್ತಾಕವನೆ. ಕೊಡು ಹೋಗ್ಲಿತ್ತು. ತಗೋ, ನಂಗೆ ಹೊಸ ತರ ಒಂದು ನೋಡಿ ಹಿಡ್ಕೊಂಡು ಚಚ್ಚು. ಅದು ಕೆಳಗೆ ಕೊಡೋದ್ರೆ ಎಲ್ಲಿರುತ್ತೆ, ಅದಕ್ಕೆ ಹೋಗೈತದ. ಬನ್ನಿಗೆ ಸಮ ಹಾಲು ಕಾಯಿಸಿಟ್ಟೈತೆ, ಹಾಲು ಕಾಯಿಸ್ಕೊಡ್ತೈತೆ. ತಣ್ಣಾಗೋಗೈತಮ್ಮ, ಬಿಸಿ ಮಾಡ್ಕೋಬೇಕು ಮತ್ತೆ. ಅವನ್ ಎಷ್ಟೆಲ್ಲ ಕಿತ್ತಾಕೋನೆ ಗೊತ್ತಾ. ಅಲ್ಲಿ ಪ್ಯಾಂಟು ಟಾಪ್ ಎಲ್ಲ ಇದೊಂದು ಕಿತ್ತಾಕೋನ, ಇದನ್ನು ಫುಲ್ ಕಿತ್ತಾಕೋನಿ. ಇನ್ನು ಯಾವ್ಯಾವ ಫುಲ್ ತಲೆ ಇಲ್ಲಿದೆ. ಅದು ಹೋಗೈತಲೆ. ಅಲ್ಲಿ ಬಿರಿಯಾನಿ ಮಾಡೋಕೆ ನೀವು ಮತ್ತೆ ಚಿನ್ವಿ ಹೋಗೋರೆ ಏನು ಮಾಡ್ತಾರೆ ಅಂತ ತೋರಿಸ್ತೀವಿ ಮನೆಯಲ್ಲಿ. ಒಬ್ರು ಮಾಡೋದು, ಒಬ್ರು ನೋಡೋದು. ಇವ್ರೇನು ಮಾಡ್ತಾ ಇರೋದು ಬಾಸು? ಮುದ್ದು ನೀನು ಬಿರಿಯಾನಿ ಮಾಡ್ತಾ ಇದೀಯ ಮುದ್ದು? ಹಾಂ, ನೀನು ಬಿರಿಯಾನಿ ಮಾಡ್ತಾ ಇದೀಯಾ? ಈ ಬಾಟಲ್ಸ್ ಎಲ್ಲ ಇಟ್ಕೊಂಡು ಆಟ ಆಡ್ಕೊಂಡು ಹೋಯ್ತು. ಹೋಗುತ್ತಾಗ ಮಾಡಿದ್ರೆ ಚಿನ್ವಿಗೆ ತಿನ್ಸಿ ನಾವು ತಿನ್ನೋ ಅಷ್ಟರಲ್ಲಿ ಇಷ್ಟೊತ್ತಾಗೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇವೆರಡು ಜಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಕೂತಿದ್ದೀವಿ. ಅವನಿಗೆ ತಿನ್ಸೋಕ್ಕೆ ಹೆಚ್ಚು ಕಮ್ಮಿ 1 ಅವರ್ ಬೇಕು. ಮಾಡಿ ಅದು ಹಾರಿಸಿ ಅದು ಹಾರಿಕೊಂಡು ಇವನಿಗೆ ತಿನ್ಸೋ ಅಷ್ಟರಲ್ಲಿ 1.5 ಅವರೇ ಬೇಕಾಗುತ್ತೆ ಅನ್ಸುತ್ತೆ. ಫುಲ್ ಇವಾಗಂತೂ ಆಟ ಕಲ್ತ್ಬಿಟ್ಟಿದ್ದೇನೆ. ಫಸ್ಟೆಲ್ಲ ಸುಮ್ಮನೆ ತಿಂತಾಯಿದ್ದೆ, ಇವಾಗೆಲ್ಲ ಸುಮ್ಮನೆ ತಿನ್ನಲ್ಲ. ಹಂಗೆಲ್ಲ ಹಿಂಗೆ ಮಾಡೋದು, ಇಲ್ಲಾಂತಂದರೆ ಸ್ಪೂನ್ ತೆಗ್ದಿಂಗೆ ಬಿಡಿಸ್ಬಿಡೋದು, ಬರೀ ಇದೇ ಕೆಲಸಗಳು. ಯಾರನ್ನು ನೋಡ್ತಾ ಇರೋದು ಮುಂದೆ? ಯಾರನ್ನು ನೋಡ್ತಾ ಇರೋದು ನೀನು? ಸ್ನಾನ ಮಾಡಲ್ಲ ನೀನು? ಹಾಂ, ಚಿನ್ವಿನ ಸ್ನಾನ ಮಾಡಿಸ್ಬೇಕು. ಎಲ್ಲ ಸ್ನಾನ ಮಾಡಿ ಅವನಿಗೆ ಡ್ರೆಸ್ ಹಾಕಿ ರೆಡಿ ಮಾಡಬೇಕು ಗೈಸ್. ಚಿನ್ವಿ ಇವಾಗ ಜಸ್ಟ್ ಮಲ್ಕೊಂಡ. ನಮ್ಮಮ್ಮ ಏನು ಮಾಡ್ತಾಯಿದೆ ಅಂತ ತೋರಿಸ್ತೀನಿ ನೋಡಿ. ಮುಡಿ ಕೊಟ್ಟಿದ್ದು ವ್ಲಾಗ್ ನೋಡ್ತಾ ಇದ್ದೆ. ನಮ್ಮ ಮನೇಲೆ ಅವರೇ ಗೈಸ್, ನನ್ನ ಫ್ಯಾನ್ಸ್ ಎಲ್ಲ. ಇದೇ ರೀಸನ್, ನಾನು ಯಾಕೆ ವ್ಲಾಗ್ ಮಾಡೋಕೆ ರೀಸನ್ ಇದೆ. ಮತ್ತೆ ನಮ್ಮ ವ್ಲಾಗ್ ಏನೇನು ಅದೇ ಅದು ಹೇಳು ಏನು ಫ್ಯಾನ್ಸ್ ಅಲ್ಲ, ಸಬ್ಸ್ಕ್ರೈಬರ್ ಅಲ್ಲ. ನಮ್ಮ ಅಮ್ಮಂಗೆ ಮಾತ್ರ ಫ್ಯಾನ್ಸ್ ಅಂತ, ಫ್ಯಾನ್ ಅಂತ ಅಷ್ಟೇ. ನಮ್ಮಮ್ಮ ನಾನು ಫ್ಯಾನ್ ಆಗ್ಬಿಟ್ಟೈತೆ. ಓಕೆ, ಹಿಂಗೆ ಗೈಸ್ ಅದು ಡಾಕ್ಯುಮೆಂಟ್ ಆಗಿರುತ್ತಲ್ಲ ಪ್ರತಿಯೊಂದು ಮೂಮೆಂಟ್ಸು, ಮತ್ತೆ ನಾವು ನೋಡೋಕೆ ಖುಷಿ ಅನಿಸುತ್ತೆ ಅದು. ಅದಕ್ಕೆ ಅಟ್ಲೀಸ್ಟ್ ಎಂಥದ್ದು ಚಿನ್ವಿಗೆ ಆಲ್ರೆಡಿ ಇನ್ನೇನು 1 ವೀಕ್ ಕಳೆದ್ರೆ 11 ಕಂಪ್ಲೀಟ್ ಆಗೋಕ್ಕೆ ಬರುತ್ತೆ. ಯಾವುದು ವೀಡಿಯೋಸ್ ಯಾವುದು ಇರೋದೇ ಇಲ್ವಲ್ಲ ಅಂತೇಳಿ ಆದಷ್ಟು ಬೇಗ ಫೇಸ್ ರಿವೀಲ್ ಮಾಡಿಬಿಡೋಣ. ಅಟ್ಲೀಸ್ಟ್ ಯೂಟ್ಯೂಬಲ್ಲಿ ಸ್ವಲ್ಪ ಒಂದು ವೀಡಿಯೋಸ್ ಎಲ್ಲ ಇರುತ್ತೆ, ನಮಗೆ ಇನ್ನೊಂದ್ಸತಿ ತೆಗ್ದು ನೋಡೋಕ್ಕೆಲ್ಲ ತುಂಬ ಖುಷಿ ಅನಿಸುತ್ತೆ. ಒಂದ್ಸತಿ ಓಲ್ಡ್ ವ್ಲಾಗ್ಸ್ ಎಲ್ಲ ನೋಡಿದಾಗ
ಎಂದಿದು ನಾನು ಮೊನ್ನೆ ನೋಡ್ತಾ ಇದ್ದೆ ಯುಗಾದಿ ಹಬ್ಬದ ಲಾಸ್ಟ್ ಇಯರ್ ಯುಗಾದಿ ಹಬ್ಬದ ಬ್ಲಾಗ್ ತೆಗ್ದು ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಬಿಕಾಸ್ ನಾನು ಅವಾಗ ಪ್ರೆಗ್ನೆಂಟ್ ಇದ್ದಾಗೆ ಸೊ ಅವಾಗ ಫೇಸ್ ಎಲ್ಲ ಸ್ವಲ್ಪ ಚಪ್ಪಿ ಚಪ್ಪಿ ಥರ ಇತ್ತು ಆ್ಯಂಡ್ ಏನೇನು ಊಟ ಮಾಡಿದ್ವಿ ಅಡುಗೆ ಅದೆಲ್ಲ ನೋಡಿದಾಗ ಏನೋ ಒಂಥರ ಫುಲ್ ಖುಷಿ ಅಂತ ಅನಿಸುತ್ತೆ ಎಸ್ ಮುದ್ದು ಇಲ್ಲಿ ಚಿನ್ನಮ್ಮ ಐ ಚೀ ಫೇಸ್ ರಿವೀಲ್ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇರೋದು ತಾಳು ಮೊನ್ನೆ ತಾಳು ತೊಳು ಸಣ್ಣ ಮಾಡಿಸ್ಕೊಂಡು ಎಷ್ಟು ಫ್ರೆಶ್ ಆಗಿದೆ ನಮ್ಮ ಪಾಪ ತಾಳು ಚಿನ್ನಮ್ಮ ಇಲ್ಲ ಇಲ್ಲ ಆಗೋಯ್ತು ತಗೋ ತಗೋ ಬಿದೋಯ್ತು ಫೋನ್ ಅಮ್ಮ ನಿನ್ನ ಫೋನ್ ಬೀಳಿಸ್ತಾ ನಾವು ಬೇಕಾ ಬರಪ್ಪಚ್ಚಿ ಏನು ಎತ್ಕೊಳ್ಳೋದ ಇವಾಗ ನನ್ನ ಬಟ್ಟೆ ಎಲ್ಲ ಇದೆ ಕಣೋ. ಬಟ್ಟೆ ಎಲ್ಲ ಗಲೀಜಾಗೈತೆ ಬಟ್ಟೆ ಚೇಂಜ್ ಮಾಡಿದಾಗ ಗಲೀಜಾಗಿದೆ. ಬಟ್ಟೆ ಚೇಂಜ್ ಮಾಡಕ್ಕಲ್ಲ ಅವಾಗ ಗಲೀಜಾಗಿದೆ. ಆಮೇಲೆ ಬಟ್ಟೆ ಎಲ್ಲ ಹೋಗೋಣ and that's all. I'm ending this vlog here only. Thank you for watching. Please do like, share, comment and subscribe.